ದೇವರಿಗೆ ಸ್ತೋತ್ರ. ದೇವರ ಸೇವಕ ಯಾರಾಗಿದ್ದಾನೆ ಎಂಬ 5ನೆಯ ಸಂಚಿಕೆಗೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ನಾವೀಗಾಗಲೇ 4 ಸಂಚಿಕೆಯಲ್ಲಿ ದೇವರ ಸೇವಕನು ಯಾರಾಗಿದ್ದಾನೆ ಎಂಬುದರ ಕುರಿತಾಗಿ ಧ್ಯಾನಿಸಿದ್ದೇವೆ. ಯಾರಾಗಿದ್ದಾನೆ ದೇವರ ಸೇವಕ? ದೇವರಿಂದ ಕರೆಯಲ್ಪಟ್ಟವನು, ದೇವರಿಂದ ಆರಿಸಲ್ಪಟ್ಟವನು, ದೇವರಿಂದ ನೇಮಿಸಲ್ಪಟ್ಟವನು, ದೇವರ ಪ್ರತಿರೂಪವಾಗಿದ್ದು ಈ ದಿನ ದೇವರಿಗೆ ಬಾಯಾಗಿದ್ದಾನೆ ಎಂಬುದರ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ದೇವರ ಸೇವಕ ದೇವರಿಗೆ ಬಾಯಾಗಿದ್ದಾನೆ ಅಂದರೆ ದೇವರು ತನ್ನ ಆಲೋಚನೆಗಳನ್ನ ಭಕ್ತರಿಗೆ ನೀಡತಕ್ಕಂಥದ್ದು ತನ್ನ ಸೇವಕರ ಮೂಲಕವಾಗಿ ಎಂಬುದರ ಕುರಿತಾಗಿ ನಾವು ಇದನ್ನ ಕೇಳಿಸ್ಕೊಳ್ಳಿಕ್ಕಿದ್ದೇವೆ. ಅದಕ್ಕೆ ಬೇಕಾಗಿರತಕ್ಕಂಥ ಅನೇಕ ಉದಾಹರಣೆಗಳನ್ನ ನಾವು ಸತ್ಯವೇದದಿಂದ ನೋಡ್ಲಿಕ್ಕಿದ್ದೇವೆ. ನಮ್ಮ ಚಾನೆಲ್ನ ಹೆಸರು ಬಂದು ವಾಯ್ಸ್ ಆಫ್ ಗಾಡ್ ಮೆಸೆಂಜರ್. ವಾಯ್ಸ್ ಆಫ್ ಗಾಡ್ ಅಂದ್ರೆ ಏನರ್ಥ? ದೇವರ ಸ್ವರ, ದೇವರ ಧ್ವನಿ ಎಂಬುದಾಗಿ. ದೇವರ ಧ್ವನಿ ಅಂತಂದ್ರೆ ಇಲ್ಲಿ ದೇವರು ಬಂದು ಮಾತಾಡ್ತಾ ಇಲ್ಲ, ನೇರವಾಗಿ ಮಂಜುನಾಥನ ಮೂಲಕವಾಗಿ ದೇವರು ಮಾತಾಡ್ತಾ ಇದ್ದಾನೆ ಎಂಬತಕ್ಕಂಥ ಒಂದು ಆ ತಾಟಿನಿಂದ ನಾವು ಈ ಒಂದು ಚಾನೆಲ್ಗೆ ಹೆಸರಿಟ್ಟಿರ್ತಕ್ಕಂಥದ್ದಾಗಿದೆ. ನಾನು ಮಾತಾಡ್ತಕ್ಕಂಥದ್ದು ನನ್ನ ಆಲೋಚನೆಗಳಲ್ಲ, ಕರ್ತನು ನನ್ನ ಮೂಲಕವಾಗಿ ತಿಳಿಸುವಂತ ಆಲೋಚನೆಗಳನ್ನ ಹಂಚಿಕೊಳ್ಳೋದಕ್ಕೋಸ್ಕರವಾಗಿ ಈ ಚಾನೆಲ್ಗೆ ವಾಯ್ಸ್ ಆಫ್ ಗಾಡ್ ಮೆಸೆಂಜರ್ ಎಂಬುದಾಗಿ ಹೆಸರಿಟ್ಟಿದ್ದೇವೆ. ಅಂದರೆ ದೇವರ ಸ್ವರ, ದೇವರ ಮಾತುಗಳು, ಇಲ್ಲಿ ಬರ್ತಕ್ಕಂಥವುಗಳು ದೇವರ ಮಾತುಗಳಾಗಿರ್ತದೆ. ಈ ದೇವರ ಮಾತುಗಳನ್ನೇ ಜನರಿಗೆ ತಿಳಿಸಬೇಕಾಗಿದೆ ಎಂಬ ಉದ್ದೇಶದಿಂದ ನಾವು ಈ ಚಾನೆಲ್ನ ಆರಂಭ ಮಾಡಿದ್ದೇವೆ. ಆದ್ದರಿಂದ ಈ ಚಾನೆಲ್ನ ಹೆಸರು ವಾಯ್ಸ್ ಆಫ್ ಗಾಡ್ ಮೆಸೆಂಜರ್ ಆಗಿದೆ. ಅಂದ್ರೆ ದೇವರ ಸ್ವರ, ದೇವರ ಮಾತುಗಳು, ನಾವು ಹೇಳ್ತಕ್ಕಂಥದ್ದು ದೇವರ ನುಡಿಗಳು. ಕೇವಲ ನಾನು ಕರ್ತನಿಗೆ ಬಾಯಾಗಿದ್ದೇನೆ, ಕರ್ತನು ನನ್ನ ಮೂಲಕವಾಗಿ ಮಾತನಾಡ್ಲಿಕ್ಕಿದ್ದಾನೆ, ಮಾತನಾಡ್ಲಿಕ್ಕೆ ಆತನು ಶಕ್ತನು, ನನ್ನನ್ನ ಕರ್ತನು ಆದುಕೊಂಡಿರ್ತಕ್ಕಂಥದ್ದು ಆತನ ಮಾತುಗಳನ್ನ ಜನರಿಗೆ ತಿಳಿಸೋದಕ್ಕೋಸ್ಕರವಾಗಿ. ಆದ್ದರಿಂದ ನಾವು ಈ ದಿನ ಆ ವಿಷಯದ ಕುರಿತಾಗಿ ನೋಡಿಕೊಳ್ಳೋಣ. ಪ್ರತಿದಿನ ದೇವರು ಏನ್ ಮಾಡ್ತಾರೆ? ತನ್ನ ಸೇವಕನ ಮೂಲಕವಾಗಿ ಅನೇಕರಿಗೆ ಮಾತಾಡ್ತಕ್ಕಂಥವನಾಗಿದ್ದಾನೆ. ಹೇಗೆಂಬ ನೋಡುವಾಗ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದು 1ನೇ ಅಧ್ಯಾಯ 9ನೇ ವಚನದಲ್ಲಿ, ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯನ್ನ ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತನ್ನ ಇಟ್ಟಿದ್ದೇನೆ ಎಂಬುದಾಗಿ ಕರ್ತನು ಪ್ರವಾದಿಯಾಗಿರ್ತಕ್ಕಂಥ ಯೆರೆಮೀಯನಿಗೆ ಹೇಳಿದ್ರ ಕುರಿತಾಗಿ ನಾವು ನೋಡ್ತಾ ಇದ್ವಿ. ಪ್ರವಾದಿಯಾದ ಯೆರೆಮೀಯನನ್ನ ದೇವರು ಯಾವುದಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದಾನೆ ಎಂಬ ನೋಡುವಾಗ ತನ್ನ ಮಾತುಗಳನ್ನ, ತನ್ನ ಆಲೋಚನೆಗಳನ್ನ ದೇವ ಜನರಿಗೆ ತಿಳಿಸುವುದಕ್ಕೋಸ್ಕರವಾಗಿ ಪ್ರವಾದಿಯಾಗಿರ್ತಕ್ಕಂಥ ಯೆರೆಮೀಯನನ್ನ ದೇವರು ಆಯ್ಕೆ ಮಾಡಿಕೊಂಡಿದ್ದಾನೆ. ಇಂದು ಪ್ರತಿ ದೇವ ಸೇವಕರು ಸಹ ಪ್ರವಾದಿಗಳಾಗಿದ್ದಾರೆ. ಪ್ರವಾದಿ ಎಂದರೆ ದೇವರ ಸ್ವರವನ್ನ ಕೇಳಿಸಿಕೊಂಡು ಜನರಿಗೆ ತಿಳಿಸ್ತಕ್ಕಂಥದ್ದು ಪ್ರವಾದಿ ಕೆಲಸ. ಪ್ರತಿ ಸೇವಕರು ಸಹ ಪ್ರವಾದಿಗಳಾಗಿದ್ದಾರೆ. ಪ್ರವಾದನೆ ಅಂದರೆ ದೇವರ ಮಾತುಗಳನ್ನ ದೇವರ ಪರವಾಗಿ ಜನರಿಗೆ ಉಪದೇಶಿಸ್ತಕ್ಕಂಥವನು, ತಿಳಿಸ್ತಕ್ಕಂಥವನು ಪ್ರವಾದಿಯಾಗಿದ್ದಾನೆ. ಆದ್ದರಿಂದ ಈ ದಿನಗಳಲ್ಲಿ ಕರ್ತನ ವಾಕ್ಯವನ್ನು ಸಾರುವಂತ ಪ್ರತಿಯೊಬ್ಬರು ಸಹ ಅವರು ಕರ್ತನ ಪ್ರವಾದಿಗಳಾಗಿದ್ದಾರೆ. ಆದ್ದರಿಂದ ದೇವರು ಏನ್ ಮಾಡ್ತಾನೆ? ಈ ದಿನದ ಪ್ರವಾದಿಗಳು ಅಂದ್ರೆ ಕರ್ತನ ಸೇವಕರ ಮೂಲಕವಾಗಿ ಕರ್ತನು ಮಾತನಾಡ್ತಕ್ಕಂಥವನಾಗಿದ್ದಾನೆ. ಮಾತಾಡೋದಕ್ಕೋಸ್ಕರವಾಗಿಯೇ ಕರ್ತನು ಸೇವಕರನ್ನ ಕರೆದಿದ್ದಾನೆ, ನೇಮಿಸಿದ್ದಾನೆ, ಅಭಿಷೇಕಿಸಿದ್ದಾನೆ, ಇಟ್ಟಿದ್ದಾನೆ. ಅದರಿಂದ ಪ್ರತಿ ದೇವ ಸೇವಕರುಗಳು ದೇವರ ಮಾತನ್ನ ಕೇಳಿಸಿಕೊಂಡು ಜನರಿಗೆ ತಿಳಿಸ್ತಕ್ಕಂಥವರಾಗಿದ್ದಾರೆ. ಪ್ರತಿ ಸೇವಕರು ದೇವರಿಗೆ ಬಾಯಾಗಿದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಯೆರೆಮೀಯ ಕೇವಲ ಒಂದು ಬಾಯಿ ದೇವರಿಗೆ, ಆದರೆ ಆತನ ಬಾಯಿಂದ ಬಂದಂತ ಮಾತುಗಳು ದೇವರದಾಗಿತ್ತು. ಇಂದು ಸೇವಕರ ಮಾತುಗಳು ಅವರ ಬಾಯಿಂದ ಬರ್ತಕ್ಕಂಥ ದೇವರ ಸಂದೇಶ ಅದು ದೇವರಿಂದ ಬರ್ತಕ್ಕಂಥದ್ದಾಗಿದೆ ವಿನಃ ಅವರ ಆಲೋಚನೆಗಳಲ್ಲ. ದೇವರ ಆಲೋಚನೆಗಳನ್ನ ಕರ್ತನ ಸೇವಕರು ನೀಡ್ತಕ್ಕಂಥವರಾಗಿದ್ದಾರೆ ಎಂಬುದರ ಕುರಿತಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ದೇವರು ತನ್ನ ಸೇವಕರನ್ನು ಯಾವುದಕ್ಕಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಎಂಬ ನೋಡುವಾಗ ಆತನಿಗೆ ಬಾಯಾಗಿರೋದಕ್ಕೋಸ್ಕರವಾಗಿ ಆತನು ಆಯ್ಕೆ ಮಾಡಿಕೊಂಡಿದ್ದಾನೆ. ಹಾಗೆ ನಾವು ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. 4ನೇ ಅಧ್ಯಾಯ ವಚನ 13ರಿಂದ 15ನೇ ವಚನದಲ್ಲಿ ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ರೀತಿಯಾಗಿ, ಅದಕ್ಕೆ ಮೋಸೆ, ಸ್ವಾಮಿ ಈ ಕಾರ್ಯಕ್ಕೆ ಬೇರೊಬ್ಬನನ್ನ ನೇಮಿಸಬೇಕು ಎನ್ನಲು ಯೆಹೋವನು ಅವನ ಮೇಲೆ ಕೋಪಗೊಂಡು, ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋನನಿದ್ದಾನಲ್ಲ, ಅವನು ಚೆನ್ನಾಗಿ ಮಾತಾಡಬಲ್ಲನೆಂದು ನನಗೆ ಗೊತ್ತದೆ. ಅವನೇ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ, ನಿನ್ನನ್ನು ಕಂಡು ಸಂತೋಷಿಸುವನು. ನೀನು ಅವನ ಸಂಗಡ ಮಾತಾಡಿ ಹೇಳಬೇಕಾದ ಮಾತುಗಳನ್ನು ಅವನಿಗೆ ತಿಳಿಸಬೇಕು. ನಿನ್ನ ಬಾಯಿಗೂ ಅವನ ಬಾಯಿಗೂ ಸಹಾಯವಾಗಿದ್ದು ನೀವು ಮಾಡಬೇಕಾದದ್ದನ್ನ ಬೋಧಿಸುವೆನು
ಎಂಬುದಾಗಿ ಇಲ್ಲಿ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಮೋಸೆಯ ಕುರಿತಾಗಿ, ಆರೋನನ ಕುರಿತಾಗಿ ಇಲ್ಲಿ ದೇವರ ಮಾತುಗಳನ್ನ ನಾವು ನೋಡ್ತಾ ಇದ್ದೇವೆ. ಮೋಸೆಗೆ ಹೇಳ್ತಾ ಇರ್ತಕ್ಕಂಥ ಮಾತುಗಳು, ನೀನು ಇಸ್ರಾಯೇಲ್ರನ್ನ ಈ ರೀತಿಯಾಗಿ ನಡೆಸಬೇಕು, ಇಸ್ರಾಯೇಲ್ರನ್ನ ಈ ಒಂದು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ನೀನು ನಡೆಸ್ಕೊಂಡು ಹೋಗ್ಬೇಕೆಂಬುದಾಗಿ ಹೇಳುವಾಗ ಮೋಸ ಹೇಳ್ತಾ ಇದ್ದಾನೆ ದೇವರಿಗೆ, ಸ್ವಾಮಿ ನಾನು ಮಾತಾಡ್ಲಿಕ್ಕೆ ಬರೋದಿಲ್ಲ, ನಾನು ತೊದಲು ಮಾತಾಡುವಾಗಿದ್ದೇನೆ, ನನಗೆ ಸರಿಯಾಗಿ ಮಾತಾಡಕ್ ಬರೋದಿಲ್ಲ ಎಂಬುದಾಗಿ ಹೇಳುವಾಗ ಮೋಸೆ ಮೇಲೆ ದೇವರು ಕೋಪಗೊಳ್ತಕ್ಕಂಥವನಾಗಿದ್ದಾನೆ. ಯಾಕೆಂದ್ರೆ ಆತನು ಅರಿತುಕೊಳ್ಳಿಲ್ಲ, ನನ್ನ ಮೂಲಕವಾಗಿ ಕರ್ತನು ಮಾತಾಡ್ತಕ್ಕಂಥವನಾಗಿದ್ದಾನೆ. ದೇವರಿಗೆ ನಾನು ಕೇವಲ ಒಂದು ವಿಧಾನವಾಗಿದ್ದೇನೆ, ಒಂದು ಮಾಧ್ಯಮವಾಗಿದ್ದೇನೆ. ಮೋಸೆ ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ದೇವರಿಗೆ ಒಂದು ಮಾಧ್ಯಮ, ನನ್ನ ಬಾಯಿ ದೇವರಿಗೆ ಒಂದು ಮಾಧ್ಯಮವಾಗಿದೆ, ದೇವರು ನನ್ನ ಮೂಲಕವಾಗಿ ಮಾತಾಡ್ತಾನೆ ಎಂಬುದನ್ನು ಅವರು ಗ್ರಹಿಸಿಕೊಳ್ಳದೆ ಅವರು ನಾನು ತೊದಲು ತುಟಿ, ಇವನು ಹಾಗೆ ಹೀಗೆ ಮಾತಾಡಕ್ ಬರೋದಿಲ್ಲ ಎಂಬ ರೀಸನ್ ಹೇಳೋದನ್ನ ನೋಡಿ ದೇವರು ಕೋಪಗೊಳ್ಳೋದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಕರ್ತನಿಗೆ ಗೊತ್ತಿದೆ ಯಾರ ನಾಲಿಗೆಯಲ್ಲಿ ಏನನ್ನ ಮಾತಾಡಿಸ್ಬೇಕೆಂಬುದಾಗ ಆಲೋಚನೆ ಇದೆ. ಆದರೆ ಮೋಸ ಏನ್ ಮಾಡ್ತಾ ಇದಾರೆ ನೋಡುವಾಗ ಅವರು ತಮ್ಮ ಬಲಹೀನತೆಗಳನ್ನ ಕುರಿತಾಗಿ ಹೇಳ್ಕೊಳ್ಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾ ಇದಾರೆ, ನಿನ್ನ ಸಹೋದರನಾದ ಆರೋನನು ಸಹ ನಿನ್ನ ಜೊತೆಗೆ ಬರ್ತಾನೆ, ಆತನು ನೀನು ಇಬ್ರು ಸೇರ್ಬಿಟ್ಟು ಏನ್ ಮಾಡ್ಬೇಕಾಗಿದೆ, ಈ ಜನರನ್ನ ಈ ಬಂಧನದಿಂದ ಬಿಡಿಸಿ ಅವರ ಸ್ವಂತ ದೇಶಕ್ಕೆ ನೀನು ನಡೆಸ್ಬೇಕು. ನೀವು ನಿಮಗೆ ಮಾತಾಡ್ತಕ್ಕಂಥವ್ರು ನೀವಲ್ಲ, ನೀವು ನಿಮ್ಮ ಬಾಯಿಗೆ ನಾನು ಸಹಾಯಕನಾಗಿರ್ತೇನೆ, ನೀವು ಏನ್ ಮಾತಾಡಬೇಕು ಅವುಗಳನ್ನು ನಿಮ್ಮ ತುಟಿಗಳಲ್ಲಿ ನಾನು ವಾಕ್ಯಗಳನ್ನ ಇಡ್ತೇನೆ ಎಂಬುದಾಗಿ ದೇವರು ತಿಳಿಸೋದ್ರ ಕುರಿತಾಗಿ ನಾವು ನೋಡ್ತೇವೆ. ಅಂದ್ರೆ ಮೋಶೆಯ ಮೂಲಕವಾಗಿ, ಆರೋನನ ಮೂಲಕವಾಗಿ ಕರ್ತನ ಏನ್ ಹೇಳ್ತಾನೆ, ನಾನು ನಿಮ್ಮ ಮೂಲಕವಾಗಿ ಮಾತಾಡ್ತೇನೆ, ನಿಮ್ಮ ಬಾಯಿ ಮಾತ್ರ ನನಗೆ ಬೇಕು, ನಾನೇನ್ ಮಾಡ್ತಾನೆ ಆ ಬಾಯಿಂದ ಜನರಿಗೆ ಉಪದೇಶ ಮಾಡ್ತೇನೆ, ನೀವು ಧೈರ್ಯವಾಗಿರ್ರಿ, ಮುಂದೆ ಹೋದ್ರಿ ಎಂಬುದ್ರ ಕುರಿತಾಗಿ ಹೇಳೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 18ನೇ ವಚನದಲ್ಲಿ ಅಲ್ಲಿ ಈ ರೀತಿಯಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಹೇಳಿದ ಮಾತು ಒಳ್ಳೆಯದೇ, ಇವರ ಸ್ವದೇಶದವರಲ್ಲಿ ನಿನ್ನಂತ ಪ್ರವಾದಿಯನ್ನ ಅವರಿಗೋಸ್ಕರ ಏರ್ಪಡಿಸುವೆನು, ಅವನ ಬಾಯಿಂದ ನನ್ನ ಮಾತುಗಳನ್ನ ನುಡಿಸುವೆನು, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ ಅವನು ಅವರಿಗೆ ತಿಳಿಸುವನು ಎಂಬುದರ ಕುರಿತಾಗಿ. ಅಂದ್ರೆ ಇಲ್ಲಿ ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ನಿನ್ನಂತೆ ನಾನೇನ್ ಮಾಡ್ತೇನೆ, ಪ್ರವಾದಿಗಳನ್ನ ಎಬ್ಬಿಸ್ತೇನೆ, ಅವ್ರ ಮೂಲಕವಾಗಿ ನಾನು ಮಾತಾಡ್ತೇನೆ, ಇಸ್ರಾಯೇಲರ ಜೊತೆಗೆ ಮಾತಾಡ್ತೇನೆ ಎಂಬುದ್ರ ಕುರಿತಾಗಿ ಹೇಳೋದ್ರ ಬಗ್ಗೆ ನಾವು ನೋಡ್ತಾ. ಅಂದ್ರೆ ದೇವರು ಎಬ್ಬಿಸುವಂತ ಪ್ರವಾದಿಗಳ ಮೂಲಕವಾಗಿ ದೇವರು ಮಾತನಾಡ್ತಕ್ಕಂಥವನಾಗಿದ್ದಾನೆ. ಅಂದ್ರೆ ತನಗಾಗಿ ಆಯಲ್ಪಟ್ಟಂತ ಸೇವಕನ ಬಾಯಲ್ಲಿ ದೇವರ ಮಾತುಗಳು ಹೊರಡುವಂತೆ ಕರ್ತನು ಮಾಡುವಂತವನಾಗಿದ್ದಾರೆ ಎಂಬುದ್ರ ಕುರಿತಾಗಿ ಇಲ್ಲಿ ದೇವರು ಮೋಶೆಗೆ ತಿಳಿಸೋದ್ರ ಕುರಿತಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಪ್ರತಿ ಸೇವಕರು ಯಾರಾಗಿದ್ದಾರೆ, ಕರ್ತನ ಪ್ರವಾದಿಗಳು. ಕರ್ತನ ಪ್ರವಾದಿಗಳಂದ್ರೆ ದೇವರ ಆಲೋಚನೆಗಳನ್ನ ನೀಡ್ತಕ್ಕಂಥವ್ರು, ದೇವರು ತಮಗೆ ನೀಡಿರ್ತಕ್ಕಂಥ ಆ ಒಂದು ಸಂದೇಶವನ್ನ ಜನರಿಗೆ ತಲುಪಿಸ್ತಕ್ಕಂಥದ್ದು ಪ್ರವಾದಿ ಕೆಲಸ. ಆ ಕೆಲಸವನ್ನ ಕರ್ತನ ಇವತ್ತೇನ್ ಮಾಡಿದ್ದಾನೆ, ನಮಗೆ ಕರೆದಿದ್ದಾನೆ, ಕರ್ತನ ದಾಸರಿಗೆ ಕರೆದಿದ್ದಾನೆ. ಕರ್ತನ ಸೇವಕರು ಯಾರಾಗಿದ್ದಾರೆ, ದೇವರಿಗೆ ಬಾಯಾಗಿದ್ದಾರೆ, ದೇವರ ಆಲೋಚನೆಗಳನ್ನು ತಿಳಿಸ್ತಕ್ಕಂಥವ್ರಾಗಿದ್ದಾರೆ ಎಂಬುದಾಗಿ ಈ ಎಲ್ಲ ವಚನಗಳಲ್ಲಿ ನಾವು ನೋಡ್ತೇವೆ. ನಾವೆಲ್ಲ ಈ ಬರೀ ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಹಾಗಾದ್ರೆ ಇದ್ರ ಕುರಿತಾಗಿರ್ತಕ್ಕಂಥ ವಚನ ಏನು, ಹೊಸ ಒಡಂಬಡಿಕೆಯಲ್ಲಿ ದೇವರ ಮಾತುಗಳು ಏನಾಗಿದೆ ಇದ್ರ ಬಗ್ಗೆ ಎಂಬ ನೋಡುವಾಗ ಲೂಕನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ 10ನೇ ಅಧ್ಯಾಯ 16ನೇ ವಚನದಲ್ಲಿ ಅಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಿಮ್ಮ ಮಾತನ್ನ ಕೇಳುವವನು ನನ್ನ ಮಾತನ್ನ ಕೇಳುವವನಾಗಿದ್ದಾನೆ, ನಿಮ್ಮನ್ನ ಅಲಕ್ಷ್ಯ ಮಾಡುವವನು ನನ್ನನ್ನ ಅಲಕ್ಷ್ಯ ಮಾಡುವವನಾಗಿದ್ದಾನೆ, ನನ್ನನ್ನ ಅಲಕ್ಷ್ಯ ಮಾಡುವವನು ನನ್ನನ್ನು ಕಳಿಸಿ ಕೊಟ್ಟಾತನನ್ನೇ ಅಲಕ್ಷ್ಯ ಮಾಡುವವನಾಗಿದ್ದಾನೆ ಅಂದನು. ಇಲ್ಲಿ ಯೇಸು ಪ್ರಭು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಎಂದು ನೋಡುವಾಗ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ, ನಿಮ್ಮ ಮಾತನ್ನ ಕೇಳುವವನು ನನ್ನ ಮಾತನ್ನ ಕೇಳುವವನಾಗಿದ್ದಾನೆ ಎಂಬುದಾಗಿ. ಅಂದರೆ ಆ ಶಿಷ್ಯರಿಗೆ ಹೇಳ್ತಕ್ಕಂಥ ಮಾತು, ಸುಮಾರು 70 ಮಂದಿ ಶಿಷ್ಯರನ್ನ ಆಯ್ದುಕೊಂಡು ಅವ್ರನ್ನ ಶುಭವರ್ತಮಾನವು ಸಾರಲಿಕ್ಕೆ ಕಳಿಸುವಂತ ಸಮಯದಲ್ಲಿ ಸ್ವಾಮಿ ಹೇಳ್ತಕ್ಕಂಥ ಮಾತು, ನೀವೇನ್ ಮಾತನಾಡ್ಬೇಕೆಂಬುದಾಗಿ ನೀವು ಆಲೋಚನೆ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ, ಜನರಿಗೆ ಏನ್ ತಿಳಿಸ್ಬೇಕೆಂಬುದನ್ನ ನಾನು ತಕ್ಕ ಸಮಯದಲ್ಲಿ ನಿಮ್ಮ ತುಟಿಗಳಿಂದ ಆ ಮಾತುಗಳನ್ನು ಹೊರಡಿಸ್ತೇನೆ ಎಂಬುದಾಗಿ ಕರ್ತನು ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಆ ಸಿಸ್ಟರ್ ಹೇಳ್ತಾರೆ, ನಿಮ್ಮ ಮೂಲಕವಾಗಿ ನಾನು ಮಾತಾಡ್ತೇನೆ, ನಿಮ್ಮ ಮಾತನ್ನು ಯಾರು ಕೇಳ್ತಾರೋ ಅವ್ರು ನನ್ನ ಮಾತನ್ನು ಕೇಳ್ತಾರೆ, ನಿಮ್ಮನ್ನು ಯಾರು ಲಕ್ಷಿಸ್ತಾರೋ ಅವ್ರು ನನ್ನನ್ನು ಲಕ್ಷಿಸ್ತಾರೆ ಎಂಬುದಾಗಿ ಹೇಳೋದ್ರ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ
ಕರ್ತನ ಸೇವಕರು ಯಾರಾಗಿದ್ದಾರೆ? ದೇವರಿಗೆ ಬಾಯಾಗಿದ್ದಾರೆ. ಕರ್ತನ ಸೇವಕರ ಮಾತನ್ನ ಕೇಳುವವರು ದೇವರ ಮಾತನ್ನ ಕೇಳುವವರಾಗಿದ್ದಾರೆ. ನೀವು ಸೇವಕರ ಮಾತನ್ನ ಅಲಸ್ಯ ಮಾಡುವವರಾದರೆ ನೀವು ದೇವರ ಮಾತನ್ನ ಅಲಸ್ಯ ಮಾಡುವವರಾಗಿದ್ದೀರಿ ಎಂಬುದಾಗಿ ಅರ್ಥ. ಅದರಿಂದ ಪ್ರಿಯರೇ, ಕರ್ತನ ಸೇವಕರು ಕೊಡುವಂತ ಸಂದೇಶಗಳನ್ನ ಆಲಿಸುವಾಗ ಬಹಳ ಎಚ್ಚರಿಕೆಯಿಂದ, ಬಹಳ ಗಂಭೀರತೆಯಿಂದ ನಾವು ಆಲಿಸಬೇಕಾಗಿದೆ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ಯಾವುದೋ ಒಂದು ಕಥೆಯನ್ನು ಕೇಳಿಸಿಕೊಂಡ ಹಾಗೆ, ಯಾವುದೋ ಒಂದು ವಿಡಿಯೋ ನೋಡಿದ ಹಾಗೆ ದೇವರ ಸಂದೇಶವನ್ನು ನೋಡ್ತಕ್ಕಂಥದ್ದಲ್ಲ. ಕರ್ತನು ನನ್ನ ಸಂಗಡ ಮಾತಾಡ್ಲಿಕ್ಕಿದ್ದಾನೆ, ಕರ್ತನ ಸ್ವರವನ್ನು ನಾನು ಕೇಳಿಸ್ಕೊಳ್ಳಿಕ್ಕಿದ್ದೇನೆ ಎಂಬ ಮನೋಭಾವನೆಯಿಂದ ನಾವು ಕರ್ತನ ವಾಕ್ಯಗಳನ್ನು ಕೇಳಿಸ್ಕೊಳ್ಬೇಕಾಗಿದೆ. ಕರ್ತನ ವಾಕ್ಯಕ್ಕೆ ಕಿವಿಗೊಡ್ತಕ್ಕಂಥದ್ದು ಹೇಗೆ? ದೇವರು ನನ್ನೊಟ್ಟಿಗೆ ಇವತ್ತು ಮಾತಾಡ್ಲಿಕ್ಕಿದ್ದಾನೆ, ಹೇಗೆ? ತನ್ನ ಸೇವಕರ ಮೂಲಕವಾಗಿ ಕರ್ತನು ಮಾತಾಡ್ತಾನೆ ಎಂಬತಕ್ಕಂಥ ಆ ಒಂದು ಭಾವನೆಯಿಂದ ಪ್ರತಿ ಸೇವಕರು ಹಂಚುವಂತ ದೇವರ ಸಂದೇಶವನ್ನು ನಾವೇನ್ ಮಾಡ್ಬೇಕಾಗಿದೆ? ಭಯ ಭಕ್ತಿಯಿಂದ, ನಮ್ರತೆಯಿಂದ ಅದನ್ನ ಕೇಳಿಸ್ಕೊಳ್ತಕ್ಕಂಥದ್ದು, ದೇವರು ಕೊಡುವಂತ ಆಲೋಚನೆಗಳನ್ನ ನಾವು ಪಡೆದುಕೊಂಡವರಾಗಿ ಅದರ ಮೂಲಕವಾಗಿ ನಮ್ಮ ಜೀವಿತನ ಸರಿಪಡಿಸ್ಕೊಳ್ತಕ್ಕಂಥದ್ದು, ಸರಿಯಾದ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರೇರೆ. ಅದರಿಂದ ದೇವರು ಇವತ್ತು ಜನರೊಟ್ಟಿಗೆ ಮಾತಾಡ್ತಕ್ಕಂಥದ್ದು ಹೇಗೆಂದರೆ, ತನ್ನ ಸೇವಕರ ಮೂಲಕವಾಗಿ ಆತನು ಮಾತಾಡ್ತಕ್ಕಂಥವನು, ತನ್ನ ಸೇವಕರ ಮೂಲಕವಾಗಿ ಎಚ್ಚರಿಸ್ತಕ್ಕಂಥವನು, ತನ್ನ ಸೇವಕರ ಮೂಲಕವಾಗಿ ತಿದ್ದುವಂಥವನು ಆಗಿದ್ದಾನೆ. ಯಾರು ಕರ್ತನ ಸೇವಕನ ಮಾತನ್ನು ಕೇಳ್ತಾನೋ ಅವನು ದೇವರ ಮಾತನ್ನು ಕೇಳ್ತಾನೆ. ಯಾರು ಸೇವಕರನ್ನು ಗೌರವಿಸ್ತಾನೋ ಅವನು ದೇವರನ್ನ ಗೌರವಿಸ್ತಾನೆ. ಯಾರು ಕರ್ತನ ಸೇವಕನ ಸೇರಿಸ್ಕೊಳ್ತಾನೋ ಅವನು ದೇವರನ್ನ ಸೇರಿಸ್ಕೊಳ್ತಕ್ಕಂಥವನಾಗಿದ್ದಾನೆ ಪ್ರೇರೆ. ಅದರಿಂದ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವವನಾಗಿದ್ದಾನೆ, ನಿಮ್ಮನ್ನ ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವವನಾಗಿದ್ದಾನೆ, ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನ ಕಳಿಸಿಕೊಟ್ಟಾತನನ್ನೇ ಅಲಕ್ಷ್ಯ ಮಾಡುವವನಾಗಿದ್ದಾನೆ ಎಂಬುದಾಗಿ ಯೇಸು ಪ್ರಭು ಹೇಳಿದಂತೆ ಇವತ್ತು ನಾವು ಅಲಕ್ಷ್ಯ ಮಾಡೋದು ಬೇಡ. ಕರ್ತನ ಸೇವಕರು ಹೇಳುವಂತ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳೋಣ. ಇವು ದೇವರ ಮಾತುಗಳಾಗಿದೆ ಎಂಬುದಾಗಿ ನಾವು ಪರಿಗಣಿಸೋಣ. ಅವರು ಹೇಳಿರ್ತಕ್ಕಂಥ ಸಂದೇಶದಲ್ಲಿ ಏನಾದರೂ ತಪ್ಪಿದೆಯಾ ಎಂಬುದಾಗಿ ನಾವು ಸತ್ಯವೇದದಿಂದ ತಿರುಗಿಸಿ, ಅವರು ಹೇಳ್ತಕ್ಕಂಥ ಪ್ರತಿಯೊಂದು ಮಾತನ್ನ ನಾವು ದೇವರ ವಾಕ್ಯದಲ್ಲಿ ಪರೀಕ್ಷಿಸಿ ಯಾವುದು ಸರಿಯಾಗಿದೆ, ಯಾವುದು ದೇವರ ಆಲೋಚನೆ ಎಂಬುದಾಗಿ ನಾವು ಸರಿಯಾಗಿ ಗ್ರಹಿಸಿಕೊಂಡು ಕರ್ತನ ದಾರಿಯಲ್ಲಿ ನಡೆಯೋದು, ಕರ್ತನ ನಾಮವನ್ನು ಮಹಿಮೆ ಮಾಡತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಅದರಿಂದ ಪ್ರಿಯರೇ, ಕರ್ತನ ಸೇವಕರು ಯಾರಾಗಿದ್ದಾರೆ ಎಂಬುದನ್ನು ನೋಡುವಾಗ ಇವತ್ತು ನಾವು ನೋಡಿದ್ದೇವೆ 5ನೇ ಸಂಚಿಕೆಯಲ್ಲಿ ಕರ್ತನ ಸೇವಕರು ದೇವರಿಗೆ ಬಾಯಾಗಿದ್ದಾರೆ ಎಂಬುದಾಗಿ. ಅದರಿಂದ ಬಾಯಾಗಿರ್ತಕ್ಕಂಥ ಆ ಸೇವಕರ ಮಾತುಗಳು ನಾವು ಹೇಗೆ ಕೇಳಿಸ್ಕೊಳ್ತಾ ಇದ್ದೇವೆ? ಒಂದು ನಿಮಿಷ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಹೇಗೆ ದೇವರ ಸೇವಕರ ಮಾತುಗಳನ್ನು ಕೇಳ್ತೇವೆ? ಸಂದೇಶವನ್ನು ಯಾವ ಭಾವನೆಯಿಂದ ಹೇಗೆ ಆಲಿಸ್ತೇವೆ? ನಮ್ಮ ಸಂದೇಶವನ್ನು ಕೇಳಿಸಿಕೊಳ್ಳುವಾಗ ನಮ್ಮ ಭಾವನೆ ಏನಾಗಿದೆ? ನಮ್ಮನ್ನು ನಾವು ಆಲೋಚನೆ ಮಾಡಿಕೊಂಡು, ನಮ್ಮನ್ನು ನಾವು ತಿದ್ದುಕೊಂಡು ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತೆಯೂ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗುವಂತೆಯೂ ಕರ್ತನ ಸಹಾಯಕ್ಕಾಗಿ ಪ್ರಾರ್ಥಿಸೋಣ. ಯೇಸು ಸ್ವಾಮಿ, ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಸೇವಕರು ಯಾರಾಗಿದ್ದಾರೆ ಎಂಬುದರ ಕುರಿತಾಗಿ ನಾವು ಸಂಕ್ಷಿಪ್ತವಾಗಿ ನೋಡಿದ್ದೇವಪ್ಪ. ಹೌದು, ನಿನ್ನ ಸೇವಕರು ಯಾರಾಗಿದ್ದಾರೆ ಎಂದು ನೋಡುವಾಗ ಅವರು ನಿನ್ನ ಬಾಯಾಗಿದ್ದಾರೆ. ನೀನು ಅವರ ಮೂಲಕವಾಗಿ ಮಾತಾಡುವವನು, ಎಚ್ಚರಿಸುವವನು, ತಿದ್ದುವವನು, ಸರಿಪಡಿಸ್ತಕ್ಕಂಥವನು ನೀನು ಆಗಿದ್ದೀಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ದೇವ ಸೇವಕರುಗಳು ನೀಡುವಂತ ಎಲ್ಲ ಸಂದೇಶಗಳನ್ನ, ಇದು ದೇವರ ವಾಕ್ಯ ಎಂಬುದಾಗಿ ಬೋಧಿಸ್ತಕ್ಕಂಥ ಎಲ್ಲ ಮಾತುಗಳನ್ನ ಸ್ವಾಮಿ ನಾವು ಗಂಭೀರತೆಯಿಂದ ತೆಗೆದುಕೊಳ್ಳುವಂತೆ, ಅವುಗಳನ್ನು ನಮ್ಮ ಜೀವಿತದಲ್ಲಿ ಕರ್ತನೆ ಅಳವಡಿಸಿಕೊಳ್ಳೋದ್ರ ಮೂಲಕವಾಗಿ ನಾವು ನಿನಗೆ ಭಕ್ತಿಯಲ್ಲಿ ನಡೆಯಕ್ಕೆ ಸಹಾಯ ಮಾಡು. ಈ ಸಂದೇಶ ಕಳಿಸಿಕೊಂಡ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಈ ರೀತಿಯಾಗಿ ಬರುವಂತ ಸಂದೇಶಗಳನ್ನ ಅವರು ದೇವರ ಮಾತುಗಳೆಂಬ ಭಾವನೆಯಿಂದ ಅವನು ತೆಗೆದುಕೊಳ್ಳುವಂತೆಯೂ, ನಾವು ಹೇಳಿರುವ ಮಾತುಗಳನ್ನ ಸತ್ಯವೇದದಿಂದ ಪರೀಕ್ಷಿಸಿ ಯಾವುದು ಸರಿಯಾಗಿದೆಯೋ ಅದನ್ನು ಸರಿಯಾಗಿ ಭದ್ರವಾಗಿ ಹಿಡಿದುಕೊಂಡು ತಮ್ಮ ಜೀವಿತವನ್ನ, ಆತ್ಮಿಕ ಜೀವಿತನ ಕಟ್ಟಿಕೊಂಡು ಮುಂದೆ ಸಾಗುವಂತೆ ಕೃಪೆ ಮಾಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಸಂದೇಶ ಕಳಿಸಿದ್ರು ಎಲ್ಲರನ್ನ ಆಶೀರ್ವಾದ ಮಾಡಿ, ಇವರೆಲ್ಲ ಕೊರತೆಗಳಲ್ಲಿ ನೀವು ಸಹಾಯಕನಾಗಿರು. ಯೇಸುವಿನಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೆನ್. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರತಿದಿನ ಬರ್ತಕ್ಕಂಥ ದೇವರ ವಾಕ್ಯವನ್ನ ಅತ್ಯಾಸಕ್ತಿಯಿಂದ ಆಲಿಸ್ರಿ. ದೇವರು ನಿಮ್ಮೊಂದಿಗೆ ಮಾತನಾಡ್ಲಿಕ್ಕಿದ್ದಾನೆ.